ಹಾಯ್ ಎವ್ರಿವಾನ್, ಬರ್ರಿ ಸಂಡೇ ಹೆಂಗೆ ಸ್ಪೆಂಡ್ ಮಾಡ್ತೀನಂತ ನೋಡೋಣಂತ ಇದೊಂದು ಮಿನಿ ವ್ಲಾಗ್ ಒಳಗೆ. ನಾನು 7 o'clock ಅರೌಂಡ್ ಎದ್ದೆ. ಆಮೇಲೆ ಗ್ರೀನ್ ಟೀಗೆ ಇಟ್ಕೊಳಿಕತ್ತೀನಿ. ಬಿಕಾಸ್ ಗ್ರೀನ್ ಟೀ ಮಾರ್ನಿಂಗ್ ನಂಗೆ ಇರಲಿಲ್ಲ ಅಂದರೆ ನಾನು ಆ್ಯಕ್ಟಿವ್ ಆಗಂಗೇ ಇಲ್ಲ. ಸೊ ಮನೆಯಾಗಿಂದ ಮತ್ತು ಅಡ್ಗೆ ಮನೆದು ಎಲ್ಲ ಸ್ವಲ್ಪ ಕೆಲಸ ಮುಗಿಸ್ಕೊಂಡೆ. ಆಮೇಲೆ ಬಡ ಬಡ ರೆಡಿ ಆಗೋಣ ಅಂತ ಅಂದ್ಕೊಂಡು ರೆಡಿ ಆದೆ. ಯಾಕಪ್ಪ ಅಂತಂದ್ರೆ ಮೈಕಲ್ ಮೂವಿಗೆ ಹೊಂಟೇನಿ ನಾನು. ಮೈಕಲ್ ಜಾಕ್ಸನ್ನದ್ದು ಬಯೋಪಿಕ್ ಅದು. ಸೊ ಎಸೆನ್ಷಿಯಲ್ಸ್ ಏನವ ತೊಗೊಂಡೆ: ಹ್ಯಾಂಡ್ ಬ್ಯಾಗ್, ವಾಲೆಟ್, ಬಾಟಲ್, ಸನ್ಗ್ಲಾಸ್, ಇಯರ್ಫೋನ್ಸು. ಮತ್ತು ಇಲ್ಲಿ ಏನು ಮಾಡ್ಲಿಕತ್ತೀನಿ ಅಂತಂದ್ರೆ, ಒಂದು ನನ್ನ ಸ್ಮಾಲ್ ಥರ್ಮಸ್ ಫ್ಲಾಸ್ಕ್ ಅದ್ರೊಳಗೆ ನಾನು ಯೂಶ್ವಲಿ ಕಾಫಿ ಕುಡಿತೀನಿ. ಅದ್ರೊಳಗೆ ನಾನು ಡಯಟ್ ಕೋಕನ್ನು ಹಾಕಿ ಸ್ನೀಕಿನ್ ಮಾಡಿಕೊಂಡು ಥಿಯೇಟ್ರ್ ಒಳಗೆ ಒಯ್ಯಬೇಕಂತ ಪ್ಲ್ಯಾನ್ ಮಾಡಿ ತೊಗೊಂಡು ಹೊಂಟೆ. 11 o'clockದ್ದು ಶೋ ಇತ್ತು. ಸೊ ಬಡ ಬಡ ಆಟೋ ಬುಕ್ ಮಾಡ್ಲಿಕತ್ತೀನಿ ಇವಾಗ. ಆಟೋ ಸಿಕ್ತು, ಹೊತ್ತು ಬಿಸಿಲಿತ್ತು. ಸೊ ಮಸ್ತ್ ಸನ್ಗ್ಲಾಸ್ ಹಾಕ್ಕೊಂಡು ಒಟ್ಟು ರೀಚ್ ಆದೆ ಕಡೆಗೆ ಗೋಪಾಲನ್ ಮಾಲಿಗೆ. ಇಲ್ಲೇನೋ ಮ್ಯಾಂಗೋದು ಫುಲ್ ಸ್ಟಾಲ್ಸ್ ಎಲ್ಲ ಹಾಕಿದ್ರು. ಭಾಳಷ್ಟು ವೆರೈಟಿ ಮ್ಯಾಂಗೋಸ್ ಎಲ್ಲ ಇತ್ತು. ಇಲ್ಲಿ ಗೋಪಾಲನ್ ಮಾಲ್ ಒಳಗೆ ಒಂದು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿದೆ. ಆಮೇಲೆ ಥಿಯೇಟ್ರಿಗೆ ರೀಚ್ ಆದೆ. ಇನ್ನು ಮೂವಿ ಚಲೋ ಆಗಲಿ 15 ಮಿನಿಟ್ಸ್ ಇತ್ತು. ಆಮೇಲೆ ಈ ಮೂವಿ ಬಗ್ಗೆ ಅಂತೂ ಏನು ಹೇಳಲಿ, ಲೈಕ್ ಮಸ್ತ್ ಇತ್ತು. ಜಾಫರ್ ಅಂತ ಮೈಕಲ್ ಜಾಕ್ಸನ್ ನೆಫ್ಯೂ ಅವ್ನು ರೋಲ್ ಮಾಡಿದ. ಭಾರಿ ಇತ್ತು. ಐ ರೆಕಮೆಂಡ್ ನೀವು ಹೋಗಿ ನೋಡಿರಿ, ಮಸ್ಟ್ ವಾಚ್. ಸೊ ಈ ಮೂವಿ ಒಳಗೆ ಅರ್ಲಿ ಲೈಫ್ ಆಫ್ ಮೈಕಲ್ ಜಾಕ್ಸನ್ ತೋರ್ಸ್ಯಾರ. ಆಮೇಲೆ ಸೆಕೆಂಡ್ ಪಾರ್ಟೂ ಬರ್ತದೆ. ಅದನ್ನೇ ಎಂಡಿಗೆ ಹಿಂಟ್ ಕೊಟ್ಟಾರ, ಹೀ ಸ್ಟೋರಿ ಕಂಟಿನ್ಯೂಸ್ ಅಂತ. ಐ ಆಮ್ ಸೋ ಎಕ್ಸೈಟೆಡ್ ನೆಕ್ಸ್ಟ್ ಪಾರ್ಟಿಗೆ ಸಂಬಂಧ ಯಾವಾಗ ಬರ್ತದೆ ಅಂತ ಕಾಯ್ಲಿಕತ್ತೀನಿ. ಅದಾದಮೇಲೆ ಹೋಗಿ ಲಂಚ್ ಮಾಡಿದೆ. ಸೊ ಈ ಮೂವಿಗೆ ಮತ್ತು ಲಂಚಿಗೆಲ್ಲ ನಾನು ಒಬ್ಬಕ್ಕೆ ಹೋಗಿದ್ದೆ. ನಾನು ರೆಕಮೆಂಡ್ ಮಾಡ್ತೀನಿ ನಿಮಗೆಲ್ಲರಿಗೂ ಒಬ್ಬರೇ ಹೋಗಿ ಎಕ್ಸ್ಪ್ಲೋರ್ ಮಾಡಿರಿ, ಇಂಡಿಪೆಂಡೆಂಟ್ ಆಗಿರಿ, ಕಾನ್ಫಿಡೆನ್ಸ್ ಬೆಳೀತದೆ. ನೆಕ್ಸ್ಟ್ ವೀಡಿಯೋಗೆ ಸಿಗೋಣ, ಬಾಯ್.